ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಡಸ್ಟರ್ದು ಬೆಸ್ಟ್ ವೇರಿಯಂಟ್ ಟು ಬೈ ಅಂತ ಕನ್ಸಿಡರ್ ಮಾಡುವಂತಹ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಅ ಟೆಕ್ನೋ ವೇರಿಯಂಟ್ ಗೈಸ್. ಡಸ್ಟರ್ದು ಆಲ್ರೆಡಿ ಟಾಪ್ ಎಂಡ್ ರಿವ್ಯೂ ಮತ್ತು ಡೀಟೇಲ್ಡ್ ಡ್ರೈವ್ ರಿವ್ಯೂ ಮಾಡಿದ್ದೀನಿ. ಸೊ ಡಸ್ಟರ್ ಕಾರ್ ಯಾವ ರೀತಿ ಬಿಲ್ಡ್ ಆಗಿದೆ, ಯಾವ ರೀತಿ ಓಡ್ಸೋಕ್ಕಿದೆ, ಏನೇನೆಲ್ಲ ಫೀಚರ್ಸ್ ಬರುತ್ತೆ, ಕನ್ಸಿಡರ್ ಮಾಡೋದು ವರ್ತ ಅಥವಾ ರೈವಲ್ಸಿ ಕಂಪೇರ್ ಮಾಡಿದ್ರೆ ಗಾಡಿ ಯಾವ ಥರ ಇದೆ ಅಂತ ಅದನ್ನ ಡೀಟೇಲ್ಡಾಗಿ ಡ್ರೈವ್ ರಿವ್ಯೂಲಿ ಮತ್ತು ಟಾಪ್ ಆ್ಯಂಡ್ ವೇರಿಯಂಟ್ ರಿವ್ಯೂಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವೇರಿಯಂಟ್ ರಿವ್ಯೂಗಳು ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋಗಳ ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಕಾರ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ರೆನಾಲ್ಟ್ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಥವಾ ಡಸ್ಟರ್ ಕಾರ್ದ ಎನ್ಕ್ವೈರಿ ಇತ್ತು ಅಂತಂದ್ರು ಬ್ಯಾಂಗ್ಳೂರಲ್ಲಿ ಗೊರಗೊಂಟೆಪಾಳ್ಯಲ್ಲಿರುವಂತಹ ರೆನಾಲ್ಟ್ ಟ್ರೈಡೆಂಟ್ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡೈರೆಕ್ಟ್ ಪ್ರೈಸಿಂಗ್ ಬಗ್ಗೆನೇ ಮಾತಾಡ್ಬಿಡ್ತೀನಿ ನಾನು. ಟೆಕ್ನೋ ವೇರಿಯಂಟ್ 1 ಲೀಟರ್ ಟರ್ಬೋ ಮತ್ತು 1.3 ಲೀಟರ್ ಟರ್ಬೋ ಮತ್ತು 1.3 ಲೀಟರ್ ಟರ್ಬೋ DCTಲೂ ಅವೈಲೇಬಲ್ ಇದೆ. ನಾರ್ಮಲ್ 1 ಲೀಟರ್ ಟರ್ಬೋ ತೊಗೋತೀರಾ ಅಂತಂದರೆ 17,27,000 ಆಗುತ್ತೆ. ಬಟ್ ಅದೇ 1.3 ಲೀಟರ್ ಮ್ಯಾನ್ಯುವಲ್ ತೊಗೋತೀರಾ ಅಂತಂದರೆ 18,59,000 ಆಗುತ್ತೆ. 1 ಲೀಟರ್ಗೂ 1.3 ಲೀಟರ್ಗೂ ಮ್ಯಾನ್ಯುವಲ್ಲು 1,32,000 ಪ್ರೈಸ್ ಡಿಫ್ರೆನ್ಸ್ ಇದೆ. 17 ಲಕ್ಷಕ್ಕೆ 1 ಲೀಟರ್ ಟರ್ಬೋ ತೊಗೋತೀರಾ ಅಂತಂದರೆ ಐ ಡೋಂಟ್ ನೋ, ಇಟ್ ಡಸಂಟ್ ಮೇಕ್ ಸೆನ್ಸ್ ನನ್ನ ಪ್ರಕಾರ. ಬಟ್ ನೀವು ತುಂಬ ಬಜೆಟಲ್ಲಿ ಟೈಟ್ ಇದ್ದೀರಾ ಅಂತಂದರೆ ಮಾತ್ರ 1 ಲೀಟರ್ ಟರ್ಬೋ ಕನ್ಸಿಡರ್ ಮಾಡಿ. ಬಿಕಾಸ್ ಇಂಥ ದೊಡ್ಡ ಡೈಮೆನ್ಷನ್ಸ್ ಇರೋ ಗಾಡಿಗೆ 1 ಲೀಟರ್ ಇಂಜಿನ್ ಯಾವುದಂದ್ರೆ ಯಾವುದು ಸಾಕಾಗಲ್ಲ. ಈ ಥರ ಪುಟ್ಟ ಗಾಡಿಗೆ ಓಕೆ, ಅದು ಈ ಥರ ಮ್ಯಾಸಿವ್ ಗಾಡಿಗಲ್ಲ ಅದು. ಸೊ ಬಜೆಟ್ ಕನ್ಸೆಂಟ್ ಇದ್ದರೆ ಮಾತ್ರ 1 ಲೀಟರ್ಗೆ ಹೋಗಿ. ಬಟ್ ನನ್ನ ಕೇಳಿದೆ 1.3 ಲೀಟರ್ ತೊಗೊಳ್ಳೋದೇ ವರ್ತಿದೆ. ಬಟ್ DCT ತೊಗೋತೀರಾ ಅಂತಂದರೆ ಟೆಕ್ನೋ ವೇರಿಯಂಟಲ್ಲೇ ಆಲ್ಮೋಸ್ಟ್ 20,34,000 ಆಗುತ್ತೆ. ನಾನು ಏನೇನೆಲ್ಲ ಪ್ರೈಸಿಂಗ್ ತೋರಿಸಿದೆ ಇದು ಕಂಪ್ಲೀಟ್ ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸಿಂಗು. ಆ್ಯಕ್ಚುಲಿ ಈ ಥರ ಬರುತ್ತೆ. ಕೀನ ನೀವು ಜಾಬಲ್ಲಿ ಇಟ್ಕೊಂಡು ಹತ್ರ ಹೋದರೆ ಸಾಕು, ಕಾರ್ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಸ್ವಲ್ಪ ದೂರ ಬಂದರೆ ಕಾರ್ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಸೆನ್ಸಿಂಗ್ ರೇಡಿಯಸ್ ಇದೆ ಕಾರಲ್ಲಿ. ಆ ಸೆನ್ಸಿಂಗ್ ರೇಡಿಯಸಲ್ಲಿ ಈ ಕೀ ಡಿಟೆಕ್ಟ್ ಆಯಿತು ಅಂದರೆ ಅನ್ಲಾಕ್ ಆಗುತ್ತೆ. ವಾಪಸ್ ಅದೇ ರೇಡಿಯಸಲ್ಲಿ ಈ ಕೀ ಸೆನ್ಸ್ ಆಯಿತು ಅಂತಂದರೆ ಅನ್ಲಾಕ್ ಆಗುತ್ತೆ. ಆ್ಯಂಡ್ ಫಂಕ್ಷನಾಲಿಟಿ ವೈಸ್ ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ, ಫಾಲೋ ಮೀ ಹೋಮ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ಪ್ರೆಸ್ ಮಾಡಿದ್ರೆ ಲ್ಯಾಂಪ್ ಆ್ಯಕ್ಚುಲಿ ಆನ್ ಆಗುತ್ತೆ. ಬೇಸಿಕ್ಲಿ ನೈಟ್ ಟೈಮಲ್ಲಿ ಗಾಡಿ ಎಲ್ಲಿದೆ ಅನ್ನೋದು ಲೊಕೇಟ್ ಆಗೋಕ್ಕೆ ಯೂಸ್ ಮಾಡ್ಬೋದು. ಅಥವಾ ತುಂಬ ಕತ್ಲೇರೋ ಜಾಗದಲ್ಲಿ ನಿಲ್ಸಿದ್ದೀರಾ ಅಂತಂದರೆ ಸೊ ದಟ್ ಅವಾಗಲೂ ಯೂಸ್ ಮಾಡ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ನಾ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬೂಟ್ ಓಪನ್ ಆಗುತ್ತೆ ನೋಡಿ. ಬಿಕಾಸ್ ಈ ಕಾರಲ್ಲಿ ಎಲೆಕ್ಟ್ರಿಕ್ ಟೇಲ್ಗೇಟ್ ಬರುತ್ತೆ. ಕಂಟಿನ್ಯೂಸ್ ಪ್ರೆಸ್ ಮಾಡಿ ಇಟ್ಕೊಬೇಕು ನೀವು. ಇಲ್ಲ ಅಂತಂದರೆ ಎಷ್ಟು ಓಪನ್ ಆಗಿರುತ್ತೆ ಅಷ್ಟಿಗೆ ಬಿಟ್ಟರೆ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರದನ್ನ ಅದೇ ಹಿಟ್ಟಿಗೆ ಅದು ನಿಂತ್ಕೊಂಡ್ಬಿಡುತ್ತೆ. ಸೊ ಪೂರ್ತಿ ಓಪನ್ ಆಗಬೇಕು ಅಂತಂದರೆ ಕಂಟಿನ್ಯೂಸ್ ಪ್ರೆಸ್ ಮಾಡಿ ಇಟ್ಕೋಬೇಕು ನೀವು. ಬ್ಲ್ಯಾಕ್ ಲವರ್ಸ್ಗಂತೂ ಹಬ್ಬ ಅಂತ ಹೇಳ್ಬೋದು. ಬಿಕಾಸ್ ಈ ಪರ್ಟಿಕ್ಯುಲರ್ ಡಸ್ಟರ್ ನಿಮ್ಮ ಮುಂದೆ ಇರುವಂಥದ್ದು ಸ್ಟೆಲ್ತ್ ಬ್ಲ್ಯಾಕ್. ಆ್ಯಕ್ಚುಲಿ ಹೆವಿ ಗ್ಯಾಂಗ್ಸ್ಟರ್ ವೈಬ್ ಕೊಡೋಕ್ಕೆ ಮಾತ್ರ ಮೇಂಟೆನೆನ್ಸ್ ವೈಸ್ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನೋಡ್ತಿರ್ಬೋದು ಇಲ್ಲಿ ಫಿಂಗರ್ ಪ್ರಿಂಟ್ ಹೆಂಗೆ ಕಾಣ್ತಾ ಇದೆ ಅಂತ. ಅದು ಆಲ್ರೆಡಿ ಗಾಡಿ ಮೇಲೆ ಇವತ್ತನೇ ಬಂದಿದ್ದು ಗಾಡಿ ಶೋರೂಮ್ಗೆ ಆಲ್ರೆಡಿ ಮುಟ್ಟಿ ಫಿಂಗರ್ ಪ್ರಿಂಟ್ ನೀಟಾಗಿ ಕಾಣೋ ಥರ ಆಗೋಗಿದೆ. ಸೊ ಮೇಂಟೆನೆನ್ಸ್ ವೈಸ್ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ LED ರಿಫ್ಲೆಕ್ಟಿವ್ ಬೇಸ್ಡ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. 2 ಚೇಂಬರು ಲೋ ಬಿಮಿ ಕೊಟ್ಟಿದ್ದಾರೆ, ಲಾಸ್ಟ್ ಚೇಂಬರ್ ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಮೇಲ್ಗಡೆ ಇವಾಗ ಇಂಡಿಕೇಟರ್ ಫಂಕ್ಷನ್ ಆಗ್ತಿರೋದು ನೋಡ್ಬೋದು ನೀವು. ಬಟ್ ಇಂಡಿಕೇಟರ್ ಆಫ್ ಆದರೆ DRL ಆನ್ ಆಗುತ್ತೆ. ಸೊ ಒಂದೇ ಜಾಗದಲ್ಲಿ ಎರಡೂ ಪ್ಲೇಸ್ ಮಾಡಿದ್ದಾರೆ. ರೆನೋಗೆ ಡಸ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ರೆನೋ ಬದಲು ಡಸ್ಟರ್ನ ಬ್ಯಾಡ್ಜಿಂಗ್ಗೆ ಕೊಟ್ಟಿದ್ದಾರೆ ಗ್ರಿಲ್ ಮೇಲೆ. ಸೊ ಡಸ್ಟರ್ ಅಷ್ಟು ಇಂಪಾರ್ಟೆಂಟ್ ಆ್ಯಕ್ಚುಲಿ ರೆನೋಗೆ. ಮುಂದುಗಡೆಗೆ ಒಂದು ರಗಡ್ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಿಂದ ಏನೊಂದು ಅಗ್ರೆಸಿವ್ ಸ್ಟ್ಯಾನ್ಸ್ ಇದೆ, ಅದನ್ನು ಮ್ಯಾಚ್ ಮಾಡೋ ಥರನೇ ಸ್ಕಿಟ್ ಪ್ಲೇಟ್ ಡಿಸೈನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಏರ್ ಇಂಟೇಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಓಪನಿಂಗ್ಸ್ ಇರುವಂಥದ್ದು. ಬೇಸಿಕ್ಲಿ ಏರ್ ಚಾನಲಿಂಗ್ ಆಗೋಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು. ಆ್ಯಕ್ಚುಲಿ ಇದು ಕಾರ್ದು ಕೋಯಿಫಿಷಿಯಂಟ್ ಡ್ರ್ಯಾಗು ಕಮ್ಮಿ ಆಗಲಿ ನಾ ಕಾಣಕ್ಕೆ ಕೊಟ್ಟಿರುವಂಥದ್ದು. ಎಷ್ಟು ಕೋಯಿಫಿಷಿಯಂಟ್ ಡ್ರ್ಯಾಗ್ ಕಮ್ಮಿ ಇರುತ್ತೋ ಅಷ್ಟು ಮೈಲೇಜ್ ಚೆನ್ನಾಗಿ ಬರುತ್ತೆ, ಅಷ್ಟು ಗಾಡಿ ಈಸಿಯಾಗಿ ನುಗ್ಗುತ್ತೆ ಮುಂದೆ. ಆ್ಯಂಡ್ ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ LED ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ. ಸೊ ದಟ್ಸ್ ಅ ಗುಡ್ ಥಿಂಗ್. ಅಲೋ ಡಿಸೈನ್ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಐಕಾನಿಕ್ ವೇರಿಯಂಟ್ ಇದೆಯಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಅಲೋ ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಮೆಟಾಲಿಕ್ ಟೈಪ್ ಕೊಟ್ಟಿದ್ದಾರೆ ಅಷ್ಟೇ. ದಿಸ್ ಅಲೋ ಡಿಸೈನ್ ಆ್ಯಕ್ಚುಲಿ ಲುಕ್ಸ್ ಗುಡ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಮುಂದುಗಡೆಗೆ ಡಿಸ್ಪ್ಲೇಗೆ ಬರುತ್ತೆ. ಆ್ಯಂಡ್ ಟೈರ್ ಸೈಜ್ ಬಂದು 225/60 or 17 ಇಂಚ್ ಕೊಟ್ಟಿದ್ದಾರೆ. ಹೈ ಕಾರ್ನರಿಂಗ್ ಸ್ಟಿಫ್ನೆಸ್ ಕೂಡ ಈ ಟೈರಿಗೆ ಕೊಟ್ಟಿದ್ದಾರೆ. ಏನು ಹಂಗಂದರೆ ಯಾಕೆ ಕೊಟ್ಟಿದ್ದಾರೆ ಇದು ಗೊತ್ತಾಗಬೇಕು ಅಂತಂದರೆ ನಾನು ಡ್ರೈವ್ ರಿವ್ಯೂಗೆ ಹೋಗಿ ನೋಡ್ಬೇಕು ನೀವು. ಆ್ಯಂಡ್ ಈವನ್ ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿ ರೀವರ್ಕ್ ಮಾಡಿದ್ದಾರೆ. ರೆನೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಡಸ್ಟರ್ ಅನ್ನೋದು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡು ಬರುತ್ತೆ. ಮಿರರ್ಗೆ ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಡ್ಯುಯಲ್ ಬ್ಲೇಡ್ ವೈಪರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವೈಪರ್ ಕ್ವಾಲಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ 50 kg ಲೋಡ್ ಬೇರಿಂಗ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ಫಂಕ್ಷನಲ್ ರೂಫ್ ರೈಲ್ ಗೈಸ್. ಅಲ್ಲಾಡಿಸಿದ್ರೆ ಎಷ್ಟು ಸ್ಟಡಿಯಾಗಿದೆ ಅಂದರೆ ಕಾರೇ ಅಲ್ಲಾಡೋದು ನನ್ನ ಮಗಂದು. ಸೊ ಅಷ್ಟು ಸ್ಟಡಿಯಾಗಿದೆ ಆ್ಯಕ್ಚುಲಿ. ರೂಫ್ ರ್ಯಾಕ್ ಹಾಕ್ಬಿಟ್ಟು ಅದ್ರ ಮೇಲೆ ಲಗೇಜ್ ಲೋಡ್ ಮಾಡ್ಬೋದು. ಬಟ್ ನನ್ನ ಕೇಳಿದ್ರೆ ಬೇಕಿಲ್ಲ ಅದು. ಬಿಕಾಸ್ ಬೂಟೆ ಅಷ್ಟು ಹ್ಯೂಜ್ ಇದೆ. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಟ್ಯಾಂಕ್ ಲೀಡ್ನ ರೈಟ್ ಸೈಡಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು E20 ಓನ್ಲಿ ಅಂತ ಕೊಟ್ಟಿದ್ದಾರೆ. ಬಟ್ ದಿಸ್ ಇಂಜಿನ್ ಈಸ್ ಹ್ಯಾವಿಂಗ್ ಅ ಕೆಪಾಸಿಟಿ ಆಫ್ E85 ಕಂಪ್ಲೇಂಟ್ ಗೈಸ್.
ಡ್ರೈವ್ ರಿವ್ಯೂ ಚೆಕ್ ಮಾಡಿ ಗೈಸ್, ಇವೆಲ್ಲ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಆ್ಯಂಡ್ ಒನ್ ಆಫ್ ದಿ ಅಟ್ರಾಕ್ಟಿವ್ ಪಾರ್ಟ್ ಅಂತಂದರೆ ಡೆಸ್ಟರ್ದು ರಿಯರ್ ಪ್ರೊಫೈಲು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಗ್ಲೋಬಲಲ್ಲಿ ಸಿಗೋ ಡಾಶಿಯಾ ಆ್ಯಕ್ಚುಲಿ ಬರೀ ಇಷ್ಟು ಮಾತ್ರ ಇತ್ತು, ಬಟ್ ಇಂಡಿಯಾದಲ್ಲಿ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅನ್ನೋದು ಒಂದು ಟ್ರೆಂಡಿಂಗಲ್ಲಿರುವಂಥದ್ದು, ಹಾಗಾಗಿ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ರಿಯರ್ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ. ವೈಪರ್ ಇದೆ, ಡಿಫಾಗರ್ ಕೊಟ್ಟಿದ್ದಾರೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಆ್ಯಂಡ್ ಈ ವಿಂಡ್ ಸ್ಕ್ರೀನ್ನ ಕ್ಲೀನ್ ಮಾಡೋಕ್ಕೆ ಇಲ್ಲಿ ವಾಷರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೂಡ ಇದೆ. ಆ್ಯಂಡ್ ಸರ್ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟೆಸ್ಟರ್ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಟಾಪ್ ಎಂಡ್ಗೆ ಹೋದರೆ 6 ಬರುತ್ತೆ. ಆ್ಯಂಡ್ ದಿಸ್ ಈಸ್ ಟರ್ಬೋ 160, ಸೊ 1.3 ಲೀಟರ್ ಟರ್ಬೋ ವೇರಿಯಂಟ್ ಆ್ಯಕ್ಚುಲಿ ಇದು. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಪ್ರೆಸ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಬೂಟ್ ಓಪನ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಪವರ್ಡ್ ಟೇಲ್ ಗೇಟ್ ಕೊಟ್ಟಿದ್ದಾರೆ. ರೂಫರ್ಗೂ ಲಗೇಜ್ ಲೋಡ್ ಮಾಡ್ತೀರಾ ಅಂತಂದರೆ 700 ಲೀಟರ್ ಆಗುತ್ತೆ. ಬಟ್ ಈ ಪಾರ್ಸಲ್ ಟ್ರೈನ್ ಇದೆ, ಇಷ್ಟರವರೆಗೂ ಮಾತ್ರ ಲೋಡ್ ಮಾಡ್ತೀರಾ ಅಂತಂದರೆ 518 ಲೀಟ್ರು. ಆ್ಯಂಡ್ ಇವನ್ ಈ ಪಾರ್ಸಲ್ ಟ್ರೈ ಇದೆಯಲ್ಲ, ಇದು ನೋಡಿ ಯಾವ ಥರ ಸ್ಪ್ಲಿಟ್ಟಿಂಗ್ ಕೊಟ್ಟಿದ್ದಾರೆ ಅಂತ ಅನ್ನೋದು. ದಟ್ಸ್ ಅ ಗುಡ್ ಥಿಂಗ್, ಬಿಕಾಸ್ ಇದನ್ನು ಕನೆಕ್ಟ್ ಮಾಡಿದ್ರೆ ನೀವು ಸೊ ಬೂಟ್ ಎತ್ತಿದಾಗ ಬರೀ ಇಷ್ಟು ಮಾತ್ರ ಹೋಗುತ್ತೆ. ಇಲ್ಲೇನಾದರೂ ನೀವು ಐಟಮ್ ಇಟ್ಟಿದ್ದೀರಾ ಅಂತಂದರೆ ಅದು ಇಲ್ಲೇ ಸೆಕ್ಯೂರ್ಡ್ ಆಗಿರುತ್ತೆ. ಸೊ ದಟ್ಸ್ ಒನ್ ಥಾಟ್ಫುಲ್ ಥಿಂಗ್ ಅಂತ ಹೇಳ್ತೀನಿ ನಾನು. ಇಷ್ಟು ಉದ್ದ ಇರೋದ್ರಿಂದ ಪಾರ್ಸಲ್ ಟ್ರೈ, ಸೊ ಸ್ಪ್ಲಿಟ್ಟಿಂಗ್ ಕೊಟ್ಟಿರೋದು ಇಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಹಾರ್ಡ್ ಬ್ರೇಕಿಂಗ್ ಮಾಡಿದಾಗಲೂ ಐಟಮ್ಸ್ಗಳು ಆ ಕಡೆ ಈ ಕಡೆ ಜರ್ಗಾಡಲ್ಲ ಪಾರ್ಸಲ್ ಟ್ರೈಲಿ ಇಟ್ಟಿರೋದು. ಈ ಥರ ಯೋಚನೆ ಮಾಡಿರುವಂಥದ್ದು ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ ರೆನೋ ಕಡೆಯಿಂದ. ಆ್ಯಂಡ್ 60/40 ರಿಯರ್ ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಗೆ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿಗೆ. ರೆನೋ ಕಾರ್ಸ್ ಆರ್ ನೋನ್ ಫಾರ್ ಇಟ್ಸ್ ಪ್ರಾಕ್ಟಿಕ್ಯಾಲಿಟಿ ಗೈಸ್, ಸೊ ದೆ ನೆವರ್ ಫೇಲ್ಸ್ ವಿತ್ ಪ್ರಾಕ್ಟಿಕ್ಯಾಲಿಟಿ. ಆ್ಯಂಡ್ ಇವನ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಇಲ್ಲೊಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಈ ಸೈಡ್ ಇಲ್ಲೂ ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಮೇಲಿಕ್ಕೆ ಎತ್ತಿದ್ರೆ ಪಂಚರ್ ರಿಪೇರ್ ಕಿಟ್ ಅಷ್ಟೇ ಸಿಗೋದು, ನಿಮಗೆ ಸ್ಪೇರ್ ಟೈರ್ ಸಿಗಲ್ಲ. ಸಿ ಮೌಂಟೆಡ್ ಡೋರ್ ಹ್ಯಾಂಡಲ್ ನೋಡ್ತೀರಾ ನೀವು. ಡೈರೆಕ್ಟಾಗಿ ಡೋರ್ ಓಪನ್ ಮಾಡೋಣ. 212 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೆಗ್ಮೆಂಟಲ್ಲೇ ದಿಸ್ ಇಸ್ ದ ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಆ್ಯಕ್ಚುಲಿ. ಇದು ಬಿಟ್ಟರೆ ನೆಕ್ಸ್ಟ್ CRN ಆ್ಯಕ್ಚುಲಿ 205 mm ಬರುತ್ತದು. ಗ್ಲಾಸ್ ಬ್ಲ್ಯಾಕ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಬ್ರೌನಿಸ್ಟ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಇವನ್ ಇಲ್ಲೂ ಕೂಡ ಬ್ರೌನಿಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಫಿನಿಶ್ ಗೈಸ್, ಕೈ ಇಟ್ಕೊಳ್ಳೋಕೆ ಸ್ವಲ್ಪ ಚೆನ್ನಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಇವನ್ ಡ್ರೈವರ್ ವಿಂಡೋಗೆ ಮಾತ್ರ ಅಲ್ಲ, ಎಲ್ಲ ವಿಂಡೋಗೂ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇವನ್ ಗ್ರೀನ್ ಟಿಂಟ್ ಕೂಡ ಕೊಟ್ಟಿದ್ದಾರೆ. UV ರೇಸ್ ಮತ್ತು ಸನ್ರೈಸ್ ಸ್ವಲ್ಪ ಕಟ್ಟಾಗಲಿನ ಕಾರಣಕ್ಕೆ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಆ್ಯಂಕರ್ಸ್ ಈ ಕಡೆ ಆ ಕಡೆ 2 ಕಡೆನೂ ಬರುತ್ತೆ. ರಿಯರ್ AC ವೆಂಟ್ ಇದೆ ಮತ್ತು 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಬ್ಯಾಕ್ ಪಾಕೆಟ್ ಈ ಸೈಡು ಇದೆ, ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಟಚ್ ಮಾಡಿದ್ರೆ ಸಾಕು ಆನ್ ಆ್ಯಂಡ್ ಆಫ್ ಆಗುತ್ತೆ. ಇವಾಗ ಸದ್ಯಕ್ಕೆ ಡೋರ್ ಓಪನ್ ಆಗಿರೋದ್ರಿಂದ ಅದು ಆಫ್ ಆಗ್ತಾ ಇಲ್ಲ. ಆ್ಯಂಡ್ ಇವನ್ ಡ್ಯಾಂಪಿಂಗ್ ಆಗಿದೆ ನೋಡಿ. ಈ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ಗೆ ಎಷ್ಟು ಸ್ಮೂತಾಗಿ ಹೋಗುತ್ತೆ, ಬಿಟ್ಟರೆ ರಪ್ಪ ಅಂತ ಹೋಗಲ್ಲ, ಸ್ಮೂತಾಗಿ ಹೋಗುತ್ತೆ. ಆ್ಯಂಡ್ ಇವನ್ ಕೋಟಕ್ಕೆ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲೂ ಒಂದು ಕೋಟಕ್ಕೆ ಕೊಟ್ಟಿದ್ದಾರೆ. ಅದೇ ಥರನೇ ಸೇಮ್ ಆ ಕಡೆನೂ ಕೋಟಕ್ಕೂ ಮತ್ತು ಮೇಲ್ಗಡೆ ಒಂದು ಕೋಟಕ್ಕೆ ಕೂಡ ಕೊಟ್ಟಿದ್ದಾರೆ. ಸನ್ಶೇಡ್ ಒಂದು ಕೊಡಬೇಕಿತ್ತು ಅನ್ನೋದು ನನಗನ್ಸಿದ್ದು. ಬಟ್ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಬಿಲ್ಡ್ ಕ್ವಾಲಿಟಿ ಅಂತೂ ಸಾಲಿಡ್ ಆಗಿದೆ ಗುರು. ಕ್ರ್ಯಾಶ್ ಟೆಸ್ಟ್ ಆಗಿಲ್ಲ ಗಾಡಿದು, ಬಟ್ ಸ್ಟಿಲ್ ಇಟ್ಸ್ ಫೀಲಿಂಗ್ ಸೋ ಸಾಲಿಡ್ ಆ್ಯಕ್ಚುಲಿ. ಬಿಕಾಸ್ ಡೋರ್ ಕ್ಲೋಸ್ ಮಾಡಿದಾಗ ಒಂದು ಬರೋವಂತಹ ತಡ್ಡು ಸೌಂಡ್ ಆಗಿರ್ಬೋದು, ಮತ್ತು ಡೋರ್ ಹಿಂಗೆ ಆಡಿಸಿದಾಗ ಆ ವೆಯ್ಟ್ ಇದೆಯಲ್ಲ, ಸೊ ವಿತ್ ದಟ್ ಓನ್ಲಿ ವಿ ಕ್ಯಾನ್ ಮೇಕ್ಔಟ್ ಆ್ಯಕ್ಚುಲಿ ಗಾಡಿದು ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ. ಬಟ್ ಅಫಿಷಿಯಲಿ ಕ್ರ್ಯಾಶ್ ಟೆಸ್ಟ್ ಆಗಬೇಕು. ಕ್ರ್ಯಾಶ್ ಟೆಸ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಆ್ಯಂಡ್ ಇವನ್ ಸೀಟ್ಸ್ಗೂ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಹೇಳೋದು ಮರೆತೆ ನಾನು, ಕಂಪ್ಲೀಟ್ಲಿ ಬ್ರೌನ್ ಮತ್ತು ಬ್ಲ್ಯಾಕ್ ಟ್ರೀಟ್ಮೆಂಟಲ್ಲಿ ನೋಡ್ತೀರಾ, ಮಧ್ಯದಲ್ಲಿ ವೈಟ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಒಂದಿಷ್ಟು ಡಿಸೈನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಇಟ್ಸ್ 8-way ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಸೀಟ್ ಆ್ಯಕ್ಚುಲಿ. ಹೈಟ್ ಅಡ್ಜಸ್ಟಬಲ್ ಕೂಡ ಕೊಟ್ಟಿರೋದು ನೋಡ್ಬೋದು ನೀವು. ಆ್ಯಂಡ್ ಎಲ್ಲದಕ್ಕೂ ಆಟೋ ಅನ್ನೋದು ಕೊಟ್ಟಿರೋದು ನೋಡ್ಬೋದು ನೀವು. ಇಲ್ಲೇ ಬರೆದ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಮಿರರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಕೊಟ್ಟಿದ್ದಾರೆ. ವೀಟರ್ ಟ್ರೀಟ್ಮೆಂಟ್ ಇಲ್ಲಿದೆ ಅಂತ ಕೇಳಿದ್ರೆ A ಪಿಲ್ಲರಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಡೋರ್ ಆ್ಯಕ್ಚುಲಿ ಹೆವಿ ದೊಡ್ಡದಾಗಿ ಓಪನ್ ಆಗುತ್ತೆ. ಬಾಟ್ಲಿಲಿ ಇಟ್ಕೋಬೋದು, ಬೇಕು ಅಂತಂದರೆ ಇನ್ನೊಂದಿಷ್ಟು ಐಟಮ್ಸ್ ಇಲ್ಲಿ ಇಟ್ಕೋಬೋದು, ಸಣ್ಣ ಪುಟ್ಟ ಐಟಮ್ಸ್ಗಳು. ಆ್ಯಂಡ್ ಡೋರ್ ಕ್ಲೋಸ್ ಮಾಡಿದ್ರೆ ಒಳ್ಳೆ ತಡ್ಡಲ್ಲಿ ಕ್ಲೋಸ್ ಆಗುತ್ತೆ ಗುರು. ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು 7 ಇಂಚ್ TFT ಡಿಜಿಟಲ್ ಡಿಸ್ಪ್ಲೇ. ಟೆಕ್ನೋ ಪ್ಲಸ್ಗೆ ಹೋದರೆ 10.25 ಇಂಚ್ ಬರುತ್ತೆ. ಆ್ಯಂಡ್ ನಾರ್ಮಲ್ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. 4 ಸ್ಪೀಕರು, 2 ಟ್ವೀಟರ್ ಬರುತ್ತೆ. ಆ್ಯಂಡ್ 2 ಲೇಔಟ್ ಬರುತ್ತೆ ಗೈಸ್. ಇವಾಗ ನೋಡಿ, ಇದು ಡಿಜಿಟಲ್ಲು, ಓಕೆನಾ. ಇದು ಬಿಟ್ಟರೆ ನೆಕ್ಸ್ಟು RPM ಮತ್ತು ಸ್ಪೀಡ್ ತೋರಿಸೋಂಥದ್ದು ಬರುತ್ತೆ. ಅದು ಬಿಟ್ಟರೆ ಇನ್ಫಾರ್ಮೇಷನ್ ವೈಸ್ ಇಲ್ಲಿ ರೈಟಲ್ಲಿ ಕೊಟ್ಟಿದ್ದಾರೆ. ಇವಾಗ ಆ್ಯಾವ್ರೇಜ್ ಎಕಾನಮಿ ತೋರಿಸ್ತಾ ಇದೆ ಅದು. ಆ್ಯಂಡ್ ಕೆಳಗಡೆಗೆ ಬಂದರೆ ಕಂಪ್ಲೀಟ್ ಡಿಸ್ಪ್ಲೇ ಬಂದ್ಬಿಡುತ್ತೆ, ಏನೂ ತೋರಿಸಲ್ಲ. ಇದು ನ್ಯಾವಿಗೇಷನಿಗೆ ಕೊಟ್ಟಿದ್ದಾರೆ. ಇದು ಬಂದು ಈಕೋ ಮಾನಿಟರು. ಆ್ಯಂಡ್ ಇದು ಬಂದು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು. ಸೊ ಟೈರಲ್ಲಿ ಪ್ರೆಷರ್ ಎಷ್ಟಿದೆ ಅನ್ನೋದು ಇಲ್ಲಿ ಹೇಳುತ್ತೆ. ಆ್ಯಂಡ್ ಇದು ಬಂದು ಡಿಸ್ಟೆನ್ಸ್ ಎಷ್ಟು ದೂರ ಟ್ರಾವೆಲ್ ಆಗಿದೆ, ಮತ್ತು ಕೆಳಗಡೆ ಬಂದು ಡಿಸ್ಟೆನ್ಸ್ ಟು ಎಂಟಿ ಕೊಟ್ಟಿದ್ದಾರೆ. ಆ್ಯಂಡ್ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅನ್ನೋದು ಎಕ್ಸಾಕ್ಟಾಗಿ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ವಾರ್ನಿಂಗ್ಸ್ಗಳು ಕೆಳಗಡೆ ಅಲ್ಲಲ್ಲೇ ಪ್ಲೇಸ್ ಮಾಡಿದ್ದಾರೆ. ಈ ಕಡೆ ಕ್ರೂಸ್ ಕಂಟ್ರೋಲ್ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆದರ್ ಆ್ಯಪ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನು. ಸ್ಟೇರಿಂಗಿಗೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ 2 ಕೊಟ್ಟಿದ್ದಾರೆ. ಸೊ ದಟ್ ಹೈಟ್ ಇರೋರು ಅವ್ರ
ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆಟೋ ಅನ್ನೋದು ನೋಡ್ತಿರ್ಬೋದು, ಹೆಡ್ಲ್ಯಾಂಪ್ಸಿಗೆ ಕೊಟ್ಟಿರೋಂಥದ್ದು ಇಲ್ಲಿ ಆಟೋ ಫಂಕ್ಷನು. ಬಟ್ ವೈಪರ್ಸ್ಗೆಲ್ಲೂ ಆಟೋ ಅನ್ನೋದು ನೋಡಲಿಲ್ಲ ನಾನು. ಸೊ ಆಟೋಮೆಟಿಕ್ ವೈಪರ್ಸ್ ಆ್ಯಕ್ಚುಲಿ ಟಾಪ್ ಎಂಡಲ್ಲಿ ಮಾತ್ರ ಬರುವಂಥದ್ದು. ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಯೂಸ್ ಮಾಡೋಕ್ಕೂ ಹೆವಿ ಸ್ಲಿಕ್ ಆಗಿದೆ. ಆ್ಯಂಡ್ ಇಲ್ಲಿಂದನೇ AC ಕಂಟ್ರೋಲ್ ಕೂಡ ಮಾಡ್ಕೋಬೋದು ನೀವು. ನೋಡಿ AC ಆನ್ ಆ್ಯಂಡ್ ಆಫಿಗೆ ಇಲ್ಲಿಂದನೇ ಮಾಡ್ಕೋಬೇಕು ನೀವು. ಬಟ್ ಕಂಟ್ರೋಲ್ಸ್ಗೆ ACದು ಕಂಪ್ಲೀಟ್ ಇಲ್ಲಿ ಫಿಸಿಕಲ್ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಕೂಡ ಡ್ಯುಯಲ್ ಝೋನ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲರಿಗೆ ಕೊಟ್ಟಿದ್ದಾರೆ. ಇದು ಬಂದು ಕೋ ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲರಿಗೆ ಕೊಟ್ಟಿದ್ದಾರೆ. ಇದು ಬಂದು ಬ್ಲೋಯರ್ ಸ್ಪೀಡಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಆಟೋ ಫಂಕ್ಷನಿಗೆ ಕೊಟ್ಟಿರುವಂಥದ್ದು. ಇಂಟರ್ನಲ್ ಸರ್ಕ್ಯುಲೇಷನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಸೆಂಟ್ರಲ್ ಲಾಕಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಹಜಾರ್ಡ್ ಬಟನಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ನಾನು ಡ್ರೈವ್ ರಿವ್ಯೂಲಿ ಓಡಿಸ್ಬೇಕಾದ್ರೆ ಫೀಲ್ ಮಾಡಿದ್ದು, ಇಲ್ಲಿ ಮೊಬೈಲ್ ಇಟ್ಟರೆ ಜೋರಾಗಿ ಬ್ರೇಕ್ ಮಾಡಿದಾಗ ಮೊಬೈಲ್ ಇಲ್ಲಿಂದ ಪಟ್ಟಂತ ಆಚೆ ಬಂದುಬಿಡೋದು. ಸೊ ಮೊಬೈಲ್ ಇಡಕ್ಕೆ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಆಗಿ ಸ್ಟೋರೇಜ್ ಸ್ಪೇಸ್ ಇಲ್ಲ. ಆ್ಯಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಹೋಲ್ಡರ್ ಕೊಟ್ಟಿರುವಂಥದ್ದು ನೋಡ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಇದೆ. ಆ್ಯಂಡ್ 2 Type-C ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಕನೆಕ್ಟಿವಿಟಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದು. ಈ ಥರ ಎತ್ಬಿಟ್ಟು ಹಾಕಬೇಕು ರಿವರ್ಸ್ಗೆ. ಈ ಥರ ಹಾಕಿದ್ರೆ ನೋಡಿ, ಈ ಥರ ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ಇದೆ. ಕ್ಯಾಮ್ರಾ ಕ್ಲಾರಿಟಿ ಕೂಡ ಬಿನ್ ಬೆಟರ್ ಅಂತ ಅನಿಸ್ತು. ಬಟ್ ಒಂದು ಅಬ್ಸರ್ವ್ ಮಾಡಿ ನೋಡಿ, ನಾನು ಸ್ಟೇರಿಂಗ್ ತಿರುಗಿಸಿದ್ರೆ ಲೈನ್ಸು ಮೂವ್ ಆಗ್ತಾಯಿದೆ. ಆ್ಯಂಡ್ ಈವನ್ ಕ್ಯಾಮ್ರಾನು ಮೂವ್ ಆಗೋ ಥರ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಬಟ್ ಆ್ಯಕ್ಚುಲಿ ಕ್ಯಾಮ್ರಾ ಮೂವ್ ಆಗ್ತಾ ಇಲ್ಲ. ಇಟ್ಸ್ ಅ ಸಾಫ್ಟ್ವೇರ್ ಆ್ಯಕ್ಚುಲಿ. ಆ್ಯಂಡ್ ಈವನ್ ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದರದ್ದು ಗ್ರಾಫಿಕ್ಸ್ ಕೂಡ ತೋರಿಸುತ್ತೆ. ಇಲ್ಲಿ ಕೀ ಇಟ್ಕೊಳ್ಳೋಕ್ಕೆ ಪ್ರಾಪರಾಗಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ಅದಕ್ಕೆ ಸ್ಯಾಟಿನ್ ಫಿನಿಶ್ ಸಿಲ್ವರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಡ್ರೈವರ್ ಆರಾಮ್ ರೆಸ್ಟ್ಗೆ. ಆ್ಯಂಡ್ ಈವನ್ ಇದು ಸ್ಲೈಡ್ ಕೂಡ ಆಗುತ್ತೆ. ನೋಡಿ ಸ್ಲೈಡ್ ಕೂಡ ಆಗುತ್ತೆ. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಡೀಸೆಂಟ್ ಇದೆ ಅಂತ ಹೇಳ್ತೀನಿ ನಾನು. ಆಟೋ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆದರಲ್ಲಿ ಮಿರರು ಮತ್ತು ಲೈಟು ಎರಡೂ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ವಿತ್ ದ ಪ್ಯಾಸೆಂಜರ್, ಡ್ರೈವರ್ ಸೈಡ್ಗೂ ಮಿರರು ಮತ್ತು ಲೈಟ್ ಎರಡೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಡೆಡಿಕೇಟೆಡ್ ಬಟನ್ ಇದೆ ಗುಡು ಓಪನ್ ಮಾಡೋಕ್ಕೆ ಅಂತ. ನೋಡಿ ವಾಪಸ್ ಇದೊಂದು ಪ್ರೆಸ್ ಮಾಡಿದ್ರೆ ಪೂರ್ತಿ ಸ್ಲೈಡ್ ಆಗುತ್ತೆ ಆ್ಯಕ್ಚುಲಿ ಅದು ಹಿಂದಕ್ಕೆ. ಆ್ಯಂಡ್ ಇದನ್ನು ಓಪನ್ ಮಾಡಿದ್ರೆ ಕಂಪ್ಲೀಟಾಗಿ ಸನ್ರೂಫ್ ಓಪನ್ ಆಗುತ್ತೆ ನೋಡಿ. ಸೊ ಡೆಡಿಕೇಟೆಡ್ ಬಟನ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಈವನ್ ಗ್ಲೋ ಬಾಕ್ಸ್ ಹೆವಿ ಹ್ಯೂಜ್ ಆಗಿದೆ ಗುರು. ಕೂಲಿಂಗ್ ಫಂಕ್ಷನ್ ಒಂದು ಕೊಟ್ಟಿಲ್ಲ, ಬಟ್ ಲೈಟ್ ಅಂತೂ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಗುರು ಏನು ಬೇಕೋ ಎಲ್ಲ ಇಟ್ಕೋಬೋದು, ಅಷ್ಟು ಹ್ಯೂಜ್ ಗ್ಲೋ ಬಾಕ್ಸ್ ಇದೆ. ಟಾಟಾ ಕಾರ್ ಬಿಟ್ಟರೆ ನೆಕ್ಸ್ಟು ರೆನಾಲ್ಡ್ ಕಾರ್ಸಲ್ಲೇ ಇಷ್ಟು ಹ್ಯೂಜ್ ಸ್ಟೋರೇಜ್ ಸ್ಪೇಸ್ಗಳನ್ನ ನಾನು ನೋಡ್ತಾ ಇರೋವಂಥದ್ದು. ಆ್ಯಂಡ್ ಇವನ್ ಬಾನೆಟ್ ಕೂಡ ಈಸಿಯಾಗಿ ಕಾಣುತ್ತೆ. ಆ್ಯಂಡ್ ಕೊಟ್ಟಿರೋ ಸ್ಮರ್ಜಸ್ ಕೂಡ ಸಿಕ್ಕಾಬಡೆ ಚೆನ್ನಾಗಿದೆ. ಸೊ ಶಾರ್ಟ್ ಡ್ರೈವರ್ಸ್ಗೂ ಕೂಡ ಈಸಿಯಾಗಿ ಬಾನೆಟ್ ಕಾಣುತ್ತೆ. ಸೊ ಸುತ್ತಮುತ್ತ ಯಾರಿದ್ದಾರೆ, ಏನಾಗ್ತಿದೆ ಅಂತ ಅನ್ನೋದು ಎಕ್ಸಾಕ್ಟಾಗಿ ನೀಟಾಗಿ ಗೊತ್ತಾಗುತ್ತೆ. ಈವನ್ ಇಲ್ಲಿ ಒಂದಿಷ್ಟು ಟ್ರ್ಯಾಕ್ಗಳನ್ನ ಚೇಂಜ್ ಮಾಡೋಕೆ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ವಾಲ್ಯೂಮ್ ಕಂಟ್ರೋಲರು ಮತ್ತು ಮ್ಯೂಟಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸೋರ್ಸ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಹಿಂದ್ಗಡೆ ಒಂದು ಬಟನ್ ಕೂಡ ಇದೆ ನೋಡಿ, ತಿರುಗಿಸಿದ್ರೆ ಇದು ಸೊ ಟ್ರ್ಯಾಕ್ಗಳು ಚೇಂಜ್ ಮಾಡ್ಬೋದು ಇಲ್ಲಿಂದನೇ. ಬಟ್ ಸ್ವಲ್ಪ ಹಿಡನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಕಣ್ಣಿಗೆ ಕಾಣೋ ಥರ ಇದ್ದಿದ್ರೆ ಚೆನ್ನಾಗಿರೋದು. ಈವನ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಟೈಲ್ಗೇಟ್ ಆ್ಯಕ್ಚುಲಿ ಇಲ್ಲಿಂದನೇ ಓಪನ್ ಮಾಡ್ಬೋದು. ಬಟ್ ನೀವು ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಹಿಡ್ಕೋಬೇಕು, ಇಲ್ಲ ಅಂತಂದರೆ ಅದೆಷ್ಟು ಓಪನ್ ಆಗಿರುತ್ತೋ ಎಲ್ಲಿಗೆ ಬಿಡ್ತಿರೋ ಅಷ್ಟಕ್ಕೆ ನಿಂತ್ಕೊಂಡ್ಬಿಡುತ್ತೆ ಅದು. ನೀವು ನೋಡ್ತಾ ಇರೋದು 1.3 ಲೀಟರ್ ಟರ್ಬೋ ಪೆಟ್ರೋಲ್ 4 ಸಿಲಿಂಡರ್ ಇಂಜಿನು. ಆ್ಯಂಡ್ 163 bhp ಪವರ್ ಮತ್ತು 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಬಾನೆಟ್ ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ 2 ಸ್ಟ್ರಡ್ಸ್ ಕೊಟ್ಟಿದ್ದಾರೆ. ಈ ಇಂಜಿನ್ ನಾವು ಗೊತ್ತಿಲ್ಲ ನನಗೆ. ದಿಸ್ ಇಂಜಿನ್ ಜಾಯಿಂಟ್ಲಿ ಬಿಲ್ಟ್ ಫ್ರಮ್ ರೆನಾಲ್ಟ್, ನಿಸಾನ್ ಮತ್ತು ಮರ್ಸಿಡೆಸು. ಸೊ ಮರ್ಸಿಡೆಸ್ A ಕ್ಲಾಸ್ ಕಾರ್ ಆಗಿರ್ಬೋದು ಅಥವಾ GL ಆಗಿರ್ಬೋದು, ಆ ಕಾರ್ಗಳಲ್ಲಿ ಇದೇ ಸೇಮ್ ಇಂಜಿನ್ ಇತ್ತು. ಬಟ್ ಅದ್ರ ಟ್ಯೂನಿಂಗ್ ಬಂದು 180 bhp ಇತ್ತು. ಸೊ ಈ ಥರದ ಯೂನಿಕ್ ಥಿಂಗ್ಸು ಡ್ರೈವ್ ರಿವ್ಯೂಲಿ ತುಂಬ ಹೇಳಿದ್ದೀನಿ ನಾನು. ಸೊ ಡೂ ಚೆಕ್ಔಟ್ ಮೈ ಡ್ರೈವ್ ರಿವ್ಯೂ ಗೈಸ್. ಕಾರ್ ಸೇಫ್ಟಿ ಫೀಚರ್ಸ್ ಏನೇನು ಕೊಟ್ಟಿರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ABS, EBD, ಟ್ರಾಕ್ಷನ್ ಕಂಟ್ರೋಲ್, 6 ಏರ್ ಬ್ಯಾಗ್, ಹಿಲ್ ಹೋಲ್ಡ್ ಅಸಿಸ್ಟ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಈ ಥರದ್ದು ಒಂದಿಷ್ಟು ಬೇಸಿಕ್ ಸೇಫ್ಟಿ ಫೀಚರ್ಸ್ ಮತ್ತು ಬೇಕಾಗಿರೋ ಇನ್ನೊಂದಿಷ್ಟು ಬೇರೆ ಸೇಫ್ಟಿ ಫೀಚರ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತಾರೆ. ಬಟ್ ಕ್ರ್ಯಾಶ್ ಟೆಸ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇಟ್ಸ್ ಹ್ಯಾವಿಂಗ್ ಅ ಸಾಲಿಡ್ ಬಿಲ್ಡ್ ಕ್ವಾಲಿಟಿನ ನನ್ನ ಒಪಿನಿಯನ್ನು. ಬಟ್ ನೀವೇನಾದರೂ ಟೆಕ್ನೋ ಪ್ಲಸ್ ತೊಗೋತೀರಾ ಅಂತಂದರೆ ನೆಕ್ಸ್ಟ್ ವೇರಿಯಂಟು 1 ಲಕ್ಷ ಎಕ್ಸಾಕ್ಟ್ಲಿ ಆನ್ ರೋಡ್ ಪ್ರೈಸಿಂಗ್ ಡಿಫ್ರೆನ್ಸ್ ಬರುತ್ತೆ. ಇದೇ ನೋಡಿರಿ 1859, ಅದು ಬಂದು 1959 ಆಗುತ್ತೆ. ಡಿಫ್ರೆನ್ಸ್ ಏನು ಅಂತಂದರೆ ಒಂದು 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀರಾ, ಅದ್ರ ಜೊತೆಗೆ 18 ಇಂಚ್ ಅಲಾಯ್ ವೀಲು, ಆ ಥರದ್ದೊಂದು ಅಲಾಯ್ ವೀಲ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಎಡಾಸ್ದು ಒಂದಿಷ್ಟು ಫೀಚರ್ಸ್ಗಳು 3 ಬರುತ್ತೆ. ಕಂಪ್ಲೀಟ್ 13 ಫೀಚರ್ಸ್ ಏನು ಬರುತ್ತೆ ಟಾಪ್ ಆ್ಯಂಡ್ ಅಲ್ಲಿ, ಆ ಥರದ್ದೆಲ್ಲ ಒಂದು 3 ಫೀಚರ್ಸು 4 ಫೀಚರ್ಸು ಎಡಾಸ್ದು ಬರುತ್ತೆ. ಸೊ ಇದಿಷ್ಟು ಟೆಕ್ನೋ ವೇರಿಯಂಟ್ ರಿವ್ಯೂ. ನನ್ನ ಕೇಳಿದ್ರೆ ಟೆಕ್ನೋ ಪ್ಲಸ್ ಬದಲು ಟೆಕ್ನೋ ತೊಗೊಳ್ಳೋದೇ ವರ್ತಿದೆ. ಬೇಕಾಗಿರೋ ಎಲ್ಲ ಫೀಚರ್ಸು, ನೆಸೆಸಿಟಿ ಫೀಚರ್ಸು, ಪ್ರೀಮಿಯಂ ಫೀಚರ್ಸು, ಒಬ್ಬರು ಕಾರಲ್ಲಿ ಕೂತಾಗ ಯೂಸ್ ಮಾಡುವಂತಹ ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಲೋಡ್ ಮಾಡಿದ್ದಾರೆ. ಸೊ ಹಾಗಾಗಿನೇ ದಿಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಅನ್ನೋದು ನನ್ನ ಒಪಿನಿಯನ್. ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಇವನ್ 10K ಫಾಲೋವರ್ಸ್ಗೆ ಹತ್ರ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಸ್ ವೆಲ್ ಗೈಸ್. ಆ್ಯಂಡ್ ಅಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.